ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಾಂಗ್ಡೆ ಫ್ರೈ ಮಾಡೋಣ ಅಂತ ಅಂದು 1 kg ಬಾಂಗ್ಡೆ ತೊಗೊಂಡಿದ್ದೀನಿ. ಇಲ್ಲಿ ನಾನು 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನ್ ಮೈದಾ, ಒಂದು ಅರ್ಧ ಸ್ಪೂನು ಅಕ್ಕಿ ಹಿಟ್ಟು, ಹಾಗೆ 2 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪೂರ್ತಿ ನಿಂಬೆಹಣ್ಣ ಹಿಂಡ್ಕೊಂಡಿದ್ದೀನಿ, ಇಲ್ಲಿ ಹಿಂಡ್ಕೊಂಡು ರಸ ತೆಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಕಲಿಸ್ಕೊಳ್ಳೋಣ. ಈಗ ಮೊದಲಿಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಸ್ವಲ್ಪನೇ ಹಾಕ್ಕೋಬೇಕು. ಒಂದೇ ಸರಿ ಹಾಕ್ಕೊಂಡ್ಬಿಟ್ರೆ ತುಂಬ ತೆಳ್ಳಗಾಗೋಗ್ಬಿಡುತ್ತೆ, ಆಮೇಲೆ ಫಿಶ್ಶಿಗೆ ಅಂಟ್ಕೊಳಲ್ಲ ಅದು. ನೋಡಿ, ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದು 1 kg ಬಾಂಗ್ಡೆ ಫಿಶ್ಶಿಗೆ ಫ್ರೈಗೆ ನಾನು ಹಾಕ್ಕೊತಾ ಇರೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲರು ಬಳಸಿಲ್ಲ, ಬರೀ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಪುಡಿ. ಇದು ಹೆಚ್ಚಿನ ಪ್ರಮಾಣ ಬ್ಯಾಡಗಿ ಮೆಣಸಿನ್ಕಾಯಿ ಇದೆ. ನಿಮಗೆ ಖಾರ ಬೇಕು ಅಂದರೆ ಇದಕ್ಕೆ ನೀವು ಪೆಪ್ಪರ್ ಹಾಕ್ಕೋಬೋದು, ಇಲ್ಲ ಕಲ್ಲರ್ ಬೇಡ ಬರೀ ಖಾರ ಬೇಕು ಅಂದರೆ ಗುಂಟೂರು ಮೆಣಸಿನ್ಕಾಯಿ ಪೌಡ್ರ್ ಹಾಕ್ಕೊಂಡ್ರೂ ನಡೆಯುತ್ತೆ. ಅದು ತುಂಬ ರುಚಿಯಾಗಿರುತ್ತೆ, ಸ್ವಲ್ಪ ಖಾರ ಚೆನ್ನಾಗಿರುತ್ತೆ. ಇದು ಮೀಡಿಯಮ್ ಖಾರ. ಈಗ ಎಲ್ಲ ಕಲಿಸ್ಕೊಂಡಿದ್ದೀನಿ, ನೋಡಿ ಎಷ್ಟು ಕೆಂಪಗಾಗಿದೆ ಅಂತ ಅಂದು. ಈಗ ಎಲ್ಲ ಮೀನುಗಳಿಗೂ ಹಚ್ಕೊಳ್ಳೋಣ ಒಂದೊಂದಾಗಿ. ಇದು ಪೂರ್ತಿ ಮೆತ್ಕೋಬೇಕು ಅಂತ ಏನಿಲ್ಲ, ಅಂದರೆ ನಾವು ಫ್ರೈ ಮಾಡುವಾಗ ಹೆಚ್ಚು ಮಸಾಲೆ ಸಿಗಬಾರ್ದು, ಆದರೆ ಫಿಶ್ಶಿಗೆ ಎಲ್ಲ ಕಡೆನೂ ಹತ್ಕೊಂಡಿರಬೇಕು, ತಿನ್ನುವಾಗ ರುಚಿ ಸಿಗಬೇಕು. ನೋಡಿ, ಈ ಥರ ಹಚ್ಕೊತಾ ಇದ್ದೀನಿ ನಾನು. ಇದಿಷ್ಟು ಮಸಾಲೆನ 1 kg ಫುಲ್ ಮೀನಿಗೆ ಹಚ್ಕೊತಾ ಇದ್ದೀನಿ. ಈ ಥರ ಪೂರ್ತಿ ಮೀನುಗಳಿಗೆ ಹಚ್ಕೋಬೇಕು. ಹಚ್ಕೊಂಡು ಮ್ಯಾರಿನೇಟ್ ಆಗೋಕ್ಕೆ 1 hour ಬಿಡಬೇಕು. ನೀವು ಫಿಶ್ನ ಚಿಕನ್ನ ಮ್ಯಾರಿನೇಟ್ ಆಗೋಕ್ಕೆ ಎಷ್ಟೊತ್ತು ಬಿಟ್ರೂ ರುಚಿ ಹೆಚ್ಚಾಗತ್ತೆ. ಫ್ರಿಡ್ಜಲ್ಲಿ ಇಡಿ ಮ್ಯಾರಿನೇಟ್ ಆಗೋಕ್ಕೆ. ಇದನ್ನೆಲ್ಲ ಹಚ್ಬಿಟ್ಟು ನಾನು ಕೂಡ ಫ್ರಿಡ್ಜಲ್ಲಿ ಇಡ್ತೀನಿ ಈಗ 1 hour. ರಾತ್ರಿ ಊಟಕ್ಕೆ ಫ್ರೈ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಇವತ್ತು ಡೀಪ್ ಫ್ರೈ ಮಾಡ್ತಾ ಇಲ್ಲ, ಹಾಗೆ ತವಾದಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಈಗೆಲ್ಲ ಹಚ್ಕೊಂಡಾಯಿತು. ನಾನು 1 hour ಫ್ರಿಡ್ಜಲ್ಲಿ ಇಡ್ತೀನಿ, ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. 1 hour ಆಯಿತು. ನೋಡಿ, ನಾನು ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲೂ ಕೂಡ ಮಸಾಲೆ ಬಿಟ್ಕೊಂಡಿಲ್ಲ, ಫಿಶ್ಶಿಗೆ ಚೆನ್ನಾಗಿ ಹತ್ಕೊಂಡಿದೆ, ಹೆಚ್ಚು ಮಸಾಲೆ ಕೂಡ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಮತ್ತು ನಾನು ಫಿಶ್ ಆಗಲಿ ಚಿಕನ್ ಕಬಾಬ್ ಮಾಡೋದಾಗಲಿ ಮತ್ತು ಬಜ್ಜಿ ಏನಾದರೂ ಆಯಿಲ್ ಫ್ರೈ ಮಾಡಿದ್ರೆ ನಾನು ಟಿಶ್ಯೂ ಮೇಲೆ ಅದನ್ನು ಹಾಕ್ಕೊಂಡು ಆಯಿಲೆಲ್ಲ ಟಿಶ್ಯೂ ಹೀರ್ಕೊಳೋ ಥರ ನಾನು ಟಿಶ್ಯೂ ಮೇಲೆ ಎಲ್ಲ ಹಾಕ್ಕೊತೀನಿ. ಕಾರಣ ಎಷ್ಟೇ, ಜಾಸ್ತಿ ಆಯಿಲಿ ಫುಡ್ಡು ತಿನ್ನಬಾರ್ದು ಅಂತ. ಆದರೆ ಟೇಸ್ಟು ಬೇಕು ಅಂದರೆ ಈ ಥರ ಮಾಡ್ಕೋಬೇಕಾಗತ್ತೆ. ನೋಡಿ, ಎಲ್ಲ ಫಿಶ್ನು ತೆಕ್ಕೊಂಡೆ, ಮತ್ತೆ ಇನ್ನೊಂದು ಟ್ರಿಪ್ ಹಾಕಬೇಕೀಗ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಫಿಶ್ ಫ್ರೈನ. ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಅಥವಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಮತ್ತು ನಾನು ಇನ್ನೊಂದು ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ. ಧನ್ಯವಾದಗಳು.